ಸರ್ ನಮ್ಮ ಹೆಸರು ಮನು ಅಂತ, ನಾವು ಮಂಡ್ಯದಿಂದ ಬಂದಿರೋದು. ಈ ಕುರಿ ವಿಶೇಷತೆ ಏನಂತಂದರೆ ಬಂಡೂರು ಬೀಡು ಅಂತ ಕರಿತೀವಿ ನಾವು. ಹಳ್ಳಿಕಾರ ಎತ್ತುಗಳನ್ನ ಜಾತ್ರೆಗಳಿಗೆ ಲಕ್ಷ ಕೊಟ್ಟು ಸಾಕ್ತಾ ಇರ್ತೀವಿ. ಅದ್ರ ಜೊತೆ ವಿಶೇಷವಾಗಿ ಕಾಣಲಿ ಮತ್ತು ನಮ್ಮ ಗಮನ ಎಲ್ಲ ಇದಕ್ಕೆ ಬರಲಿ ಅಂದ್ಬಿಟ್ಟು ನಾವು ಬಂಡೂರು ಶೀಪ್ನ ಆಯ್ಕೆ ಮಾಡಿ ಇವು ತಗೋಗ್ತೀವಿ. ಅದ್ರ ವಿಶೇಷತೆ ಏನಂತಂದರೆ ಅದ್ರ ಆಕಾರ ವಿಶೇಷತೆ ಮತ್ತು ಅದ್ರ ಬಾಡಿ ಶೇಪ್ ನೋಡ್ಬೋದು. ಭಾಳ ವಿಶೇಷ, ಸಣ್ಣ ರೇಖೆ, ಸಣ್ಣ ಮೂತಿ ಮತ್ತು ಭಾಳ ವಿಶೇಷವಾಗಿ ಕಾಣುತ್ತೆ. ಅದರಿಂದ ನಾವು ಬಂಡೂರು ಬೀಡನ್ನ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಸರ್ ಇದರಿಂದ ಉಪಯೋಗ ನಾನಾ ರೀತಿ ಉಪಯೋಗಗಳಿದೆ. ನಮಗೇನಂತಂದರೆ ಮನೆಯಲ್ಲಿ ನಮ್ಮ ಮಕ್ಕಳುಗಳು ಹೆಂಗಿದೆ ಆ ಮಕ್ಕಳನ್ನ ಇವ್ರ ರೀತಿಲಿ ಕಾಣ್ತೀವಿ ಸರ್ ನಾವು. ಸರ್ ನಮ್ಮ ಮನೆಯಲ್ಲಿ ನಾವು ಶೋಕಿಗೆ ಅಂತ ಒಂದು ಜೊತೆ ಪೇರಿದೆ, ಒಂದು ಪೇರನ್ನ ಯೂಸ್ ಮಾಡಿದ್ವಿ. ಇದು ಬೇರೆಯವ್ರು ಸಾಕಾಣಿಕೆ ಮಾಡೋರು 10, 15, 20 ಆ ಕುಟುಂಬದಿಂದ ಬಂದಿರೋರೆಲ್ಲ ಸಾಕ್ತಾರೆ. ನಮಗೆ ಪ್ರೀತಿಯಿಂದ ಒಂದು ಜೊತೆ ಸಾಕ್ತೀವಿ ಸರ್, ಹಳ್ಳಿಕಾರ ಜೊತೆ. ಸರ್ ನಾವು ಬಂಡೂರಿಂದ, ಅಲ್ಲಿ ಬಂಡೂರು ಪಕ್ಕ ಮಳವಳ್ಳಿ ಅಂತ ಇದೆ, ಮಳವಳ್ಳಿಯಿಂದ ತಗೊಬಂದಿದ್ದು ನಾವು. ಸರ್ ನಾವು ಇದು ಈಗ ಜಸ್ಟ್ ಒಂದು 6 ತಿಂಗಳಾಗಿದೆ ಸರ್. 6 ತಿಂಗಳು. ಇದಕ್ಕೆ ಎಷ್ಟು ವರ್ಷ ಅಂತ ಏನಿಲ್ಲ. ಅಮ್ಮಮ್ಮನ ಇವಕ್ಕೆ 4 ರಿಂದ 5 ವರ್ಷ ಅಲ್ವಣ್ಣ? 4 ರಿಂದ 5 ವರ್ಷ ಆಯ್ಸಿರ್ಬೋದು. ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ, ಬಂಡೂರು. ಊರ ಹೆಸರೇ ಬಂಡೂರು ಅಂತೇಳಿ. ಈ ತಳಿ ಅಲ್ಲಿಂದ ಸೃಷ್ಟಿಯಾಗಿರೋದು ಅಂತ ಎಲ್ಲ ಹೇಳೋದು ಬಂಡೂರು ಅಂತ. ಸರ್ ಇದು ತುಂಬ ನೋಡೋದಕ್ಕೆ ತುಂಬ ಆಕರ್ಷಕವಾಗಿದೆ. ಇವಾಗ ನಮ್ಮ ಹಳ್ಳಿಕಾರ ಎತ್ತುಗಳು ಹೇಗಿದೆ ಆ ಥರ ತುಂಬ ಆಕರ್ಷಕವಾಗಿದೆ. ಅದನ್ನು ಇದ್ರ ಮೂಲತಃ ನಿಮಗೆ ಅದನ್ನು ಇದು ಬೇಕು ಅಂದರೆ ಬಂಡೂರು, ಮಳವಳ್ಳಿ ತಾಲೂಕು ಬಂಡೂರು ಅಂತ ಇದ್ದರೆ ಇದನ್ನು ತುಂಬ ಜನ ಹೆಣ್ಕುರಿ ಬ್ರೀಡಿಂಗ್, ಸರ್ ಇದು ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಒಂದೊಂದು ಟಗರು 2 ಲಕ್ಷಕ್ಕೂ 2.5 ಲಕ್ಷಕ್ಕೂ ಮಾರಿದ್ದಾರೆ ಸರ್. ಇದು ಬ್ರೀಡಿಂಗ್ ಪರ್ಪಸ್ಗೋಸ್ಕರ. ಅದಕ್ಕೋಸ್ಕರ ಇದು ತುಂಬ ಅಂದರೆ ನೋಡೋಕ್ಕೆ ಆಕರ್ಷಣೆ ಆಗಿರುತ್ತೆ. ಆಮೇಲೆ ಈ ನಮ್ಮ ಮಕ್ಕಳು ಇದೆಲ್ಲ ಇದು ಹೆಂಗೆ ಇದು ಮಾಡ್ತೀವಿ ಆ ಥರ ಪೋಷಣೆ ಮಾಡ್ತೀವಿ. ಇದಕ್ಕೆ ಮೇನ್ ಇದು ಬಂಡೂರು ತಳಿ ಅಂತ ಸರ್. ಸರ್ ಅದೆಲ್ಲ ಒಂದು 30-35 kg ಇರುತ್ತೆ ಸರ್. ಅದು kg ಲೆಕ್ಕ ಹಾಕೊಂಡ್ರೆ ನಮ್ಮ ಮಾಮೂಲಿ kg ಆ ಥರ ಬರುತ್ತೆ ಸರ್. ಇದು kg ಮಿನಿಮಮ್ ಅಂದ್ರೆ 1 ರಿಂದ 1.5 ಸಾವಿರ ಬೀಳುತ್ತೆ. ನಾವು ನೀವು ಸಣ್ಣ ಮರಿ ಒಂದು ತೊಗೊಳಕ್ಕೆ ಹೋದ್ರೂ 10,000, 20,000, 30,000 ಈ ಥರ ಇದೆ ಸರ್ ಇದು. ಇವಾಗ ಎಲ್ಲರೂ ನಮ್ಮ ಹಳ್ಳಿಕಾರ ಏನು ಸಾಕ್ತಾ ಇದ್ದಾರೆ, ಅದರಲ್ಲಿ ಮೋಸ್ಟ್ ಆಫ್ ಆಲ್ ಜನ ಈ ಓರಿಗಳ ಜೊತೆ ಈಗ ಇದನ್ನು ಸಾಕೋಕ್ಕೆ ಶುರು ಮಾಡಿದ್ದಾರೆ ಸರ್. ಸರ್ ಅದು ಈಗ ಬ್ರೀಡಿಂಗ್ ಪರ್ಪಸ್, ಇವಾಗ ಅದರಲ್ಲಿ ತುಂಬ ಚೆನ್ನಾಗಿದ್ರೆ ಒಂದು ಸಣ್ಣ ಮರಿಲೇ ಒಂದು 10,000, 20,000. ಆಮೇಲೆ ಈ ಬ್ರೀಡಿಂಗ್ ಪರ್ಪಸ್ಗೆ 2 ಲಕ್ಷ, 2.5, 3 ಲಕ್ಷದ ತನಕನೂ ಮಾರಿದ್ದಾರೆ ಸರ್. ಇದನ್ನು ದೊಡ್ಡದಾದ್ಮೇಲೆ ಅಂದರೆ ಬ್ರೀಡಿಂಗ್ ಪರ್ಪಸ್ಗೋಸ್ಕರ. ಈಗ ಒಂದು ಎಕ್ಸಾಂಪಲ್, ಅದು ಮರಿ ಹುಟ್ಟಿ ಒಂದು ವರ್ಷ ಆದಮೇಲೆ 2 ಲಕ್ಷ ಮೇಲೂ ಮಾರಿದ್ದಾರೆ ಸರ್. ಹಾಂ, ಇದು ಎಲ್ಲ ಕ್ಲೈಮೇಟ್ಗೂ ಹೊಂದ್ಕೊಳ್ಳುತ್ತೆ ಸರ್. ಎಲ್ಲೋದ್ರೂ ಹೊಂದ್ಕೊಳ್ಳುತ್ತೆ ಸರ್. ಕಿರಣ್ ಅಂತ ಹೇಳಿ ಸರ್. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.